ಹಾಯ್ ಹಲೋ ನಮಸ್ತೆ, ಇದು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ನಾನು ಶಿವಾನಂದ್ ರಾಠೋಡ್. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಆಲ್ರೆಡಿ ನನ್ನ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಒಂದು ಪಾರ್ಟ್ ಅಪ್ಲೋಡ್ ಆಗಿದೆ ಆಲ್ರೆಡಿ. ನೀವೆಲ್ಲರೂ ನೋಡಿದ್ದೀರಿ ಅಂತ ಭಾವಿಸುತ್ತಾ, ಇದು ಸೆಕೆಂಡ್ ಪಾರ್ಟ್ 11ನೇ ಹಣಕಾಸು ಸಂಸ್ಥೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಮೊದಲನೇ ಪಾರ್ಟಲ್ಲಿ 10 ಇನ್ಸ್ಟಿಟ್ಯೂಷನ್ಸ್, ಅದು ಕೂಡ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಬಗ್ಗೆ, ರಾಷ್ಟ್ರೀಯ ಸಂಸ್ಥೆಗಳ ಬಗ್ಗೆ ಮಾತಾಡಿದ್ದೀನಿ. ಯಾರು ಆ ವಿಡಿಯೋನ ನೋಡಿಲ್ಲ ಎಲ್ಲರೂ ನೋಡ್ರಿ ಅಂತ ಹೇಳುತ್ತಾ, ಓಕೆ ಲೆಟ್ಸ್ ಸ್ಟಾರ್ಟ್ ದಿಸ್ ಪಾರ್ಟ್, that is the number 11. BIS ಪ್ರಸ್ತುತ ಮಹಾನಿರ್ದೇಶಕರು ಯಾರು? BIS ಫುಲ್ ಫಾರ್ಮ್ ಅಂದರೆ ಬೋರ್ಡ್ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್. ಬೋರ್ಡ್ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್. ಬೋರ್ಡ್ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್. ಓಕೆ, BIS ಪ್ರಸ್ತುತ ಮಹಾನಿರ್ದೇಶಕರು ಯಾರು? ಆಪ್ಷನ್ ಎ ಶ್ರೀಮತಿ ಮಮತಾ ಉಪಾಧ್ಯಾಯ, ಆಪ್ಷನ್ ಬಿ ಶ್ರೀ ಆಶೀಶ್ ತ್ರಿಪಾಠಿ, ಆಪ್ಷನ್ ಸಿ ಶ್ರೀ ಸಂಜಯ್ ಪಂತ್, ಆಪ್ಷನ್ ಡಿ ಶ್ರೀ ಪ್ರಮೋದ್ ಕುಮಾರ್ ತಿವಾರಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಶ್ರೀ ಪ್ರಮೋದ್ ಕುಮಾರ್ ತಿವಾರಿಯವರು BIS ಪ್ರಸ್ತುತ ಮಹಾನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಬಗ್ಗೆ ಹೆಚ್ಚಿನ ಮಾಹಿತಿ. ಇದು ಸ್ಥಾಪನೆಯಾದದ್ದು 23 ಡಿಸೆಂಬರ್ 1986. ಯಾವುದಾಗ? 23 ಡಿಸೆಂಬರ್ 1986. ಓಕೆ, ಇದರ ಪ್ರಧಾನ ಕಚೇರಿಯಲ್ಲಿಂದರೆ ದೆಹಲಿಯಲ್ಲಿದೆ. ಓಕೆ, ಇದರ ಪೋಷಕ ಸಂಸ್ಥೆ ಗ್ರಾಹಕ ವ್ಯವಹಾರಗಳ ಇಲಾಖೆ, ಅಂದರೆ ದ ಕನ್ಸ್ಯೂಮರ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಆಫ್ ಕನ್ಸ್ಯೂಮರ್ ಅಫೇರ್ಸ್ನ ಅಂಡರಲ್ಲಿ ದ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ನ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಕೆಲಸ ಮಾಡ್ತಾ ಹೋಗುತ್ತೆ. ಓಕೆ, ಈ ಸಂಸ್ಥೆ ಏನು ಕೆಲಸ ಮಾಡುತ್ತೆ ಅಂದರೆ, ವಸ್ತುಗಳ ಗುಣಮಟ್ಟ BIS ಮಾರ್ಕ್ ಇರುವಂತಹ ವಸ್ತುಗಳನ್ನು ಯೂಸ್ ಮಾಡಿರಿ, ಅಥವಾ ISI ಮಾರ್ಕ್ ಇರುವಂಥ ವಸ್ತುಗಳನ್ನು ಯೂಸ್ ಮಾಡಿರಿ ಅಂತ ಹೇಳುತ್ತಲ್ಲ, ಅಂದರೆ ವಸ್ತುಗಳ ಗುಣಮಟ್ಟವನ್ನು ಪರಿಶೀಲಿಸುವ ಒಂದು ಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇದೆ. ಓಕೆ, ನೆಕ್ಸ್ಟ್, BCCIನ ಪ್ರಸ್ತುತ CEO ಯಾರು? ಓಕೆ, BCCI ಫುಲ್ ಫಾರ್ಮ್ ಏನಂದರೆ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇಂಡಿಯಾ. ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ. ಕ್ರಿಕೆಟ್ ಇನ್ ಇಂಡಿಯಾ. ಓಕೆ, BCCI ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ. ಇದರ ಪ್ರಸ್ತುತ CEO ನಮಗೇನು ಗೊತ್ತಿರುತ್ತೆ? ಅದರ ಅಧ್ಯಕ್ಷರು ಗೊತ್ತಿರುತ್ತೆ, ಕೋಚ್ ಗೊತ್ತಿರುತ್ತೆ, ಏನು ಕ್ಯಾಪ್ಟನ್ ಎಲ್ಲ ಗೊತ್ತಿರುತ್ತೆ. ಆದರೆ ಅದರ ಪ್ರಸ್ತುತ CEO ಗೊತ್ತಿರೋದಿಲ್ಲ. ಅದಕ್ಕೆ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ. ಇಲ್ಲೇ ನೋಡ್ರಿ, ಆಪ್ಷನ್ ಎ ಹೇಮಂಗ್ ಅಮೀನ್, ಆಪ್ಷನ್ ಬಿ ರಾಜೀವ್ ಶುಕ್ಲಾ, ಆಪ್ಷನ್ ಸಿ ರೋಜರ್ ಬಿನ್ನಿ, ಆಪ್ಷನ್ ಡಿ ಜೈ ಶಾ. ನೆನಪಿರಲಿ, ಇವರು 4 ಜನರು ಪ್ರಸ್ತುತವಾಗಿ BCCIನಲ್ಲಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂದರೆ BCCIನ ಪ್ರಸ್ತುತ CEO ಯಾರು ಅಂತ ಕೇಳಿದರೆ ನೆನಪಿರಲಿ, ಆಪ್ಷನ್ ಎ ಹೇಮಂಗ್ ಅಮೀನ್ ಅವರು ಪ್ರಸ್ತುತ BCCIನ CEO ಆಗಿ ಕೆಲಸ ಮಾಡ್ತಾ ಇದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಹಾಗಾದರೆ ರಾಜೀವ್ ಶುಕ್ಲಾ ಅವರು BCCIನ ಉಪಾಧ್ಯಕ್ಷರು, ರೋಜರ್ ಬಿನ್ನಿ ಅವರು ಕರ್ನಾಟಕದವರು BCCIನ ಪ್ರಸ್ತುತ ಅಧ್ಯಕ್ಷರು, ಮತ್ತು ಜೈ ಶಾ ಅವರು BCCIನ ಪ್ರಸ್ತುತ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಮತ್ತೆ BCCIನ ಹೆಚ್ಚಿನ ಮಾಹಿತಿ ನೋಡ್ರಿ. ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಇದು ಸ್ಥಾಪನೆಯಾದದ್ದು 1 ಡಿಸೆಂಬರ್ 1928. ಭಾರತದಲ್ಲಿ ನಡೆಯುವಂತಹ ಅಥವಾ ಭಾರತದ ಕ್ರಿಕೆಟ್ ಟೀಮನ ಪ್ರಸ್ತುತ ಜವಾಬ್ದಾರಿ ಎಲ್ಲವೂ ಕೂಡ BCCI ಮೇಲೆ ಇರುತ್ತೆ. ಅವರ ಅಂಡರಲ್ಲಿನೇ ಎಲ್ಲ ಕ್ರೀಡೆಗಳು, ಅಂದರೆ ಕ್ರಿಕೆಟ್ಗೆ ಸಂಬಂಧಿಸಪಟ್ಟಂತೆ ಎಲ್ಲ ಟೂರ್ನಾಮೆಂಟ್ಗಳು ಎಲ್ಲ ನಡೀತಾ ಇರುತ್ತೆ. ಓಕೆ, ಇದರ ಪ್ರಧಾನ ಕಚೇರಿಯಲ್ಲಿ ಏನಂದರೆ ಮುಂಬೈ. ಇದರ ಪ್ರಸ್ತುತ ಅಧ್ಯಕ್ಷರು ರೋಜರ್ ಬಿನ್ನಿ ಕರ್ನಾಟಕದವರು, ಉಪಾಧ್ಯಕ್ಷರು ರಾಜೀವ್ ಶುಕ್ಲಾ, ಕಾರ್ಯದರ್ಶಿ ಜೈ ಶಾ. ಓಕೆ, ಪುರುಷರ ಕೋಚ್ ಅಂದರೆ ಮೆನ್ ಕ್ರಿಕೆಟ್ ಟೀಮ್ನ ಕೋಚ್ ಅಂದರೆ ರಾಹುಲ್ ದ್ರಾವಿಡ್. ಮಹಿಳಾ ಕ್ರಿಕೆಟ್ ಟೀಮಿನ ಕೋಚ್ ಯಾರಂದರೆ ಅಮೂಲ್ ಮೊಜುಮ್ದಾರ್. ತುಂಬ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್, ಯಾವುದೋ ಒಂದು ಎಕ್ಸಾಮಲ್ಲಿ ಕೇಳಿದ್ದಾರೆ, ಪ್ರಸ್ತುತ ಮಹಿಳಾ ಕ್ರಿಕೆಟ್ ತಂಡದ ಕೋಚ್ ಯಾರಂದರೆ, ಅವಾಗ ರಮೇಶ್ ಪವಾರ್ ಇದ್ದರು, ಬಟ್ ಈಗಿಲ್ಲ.
ಈಗ ಪ್ರಸ್ತುತ ಮಹಿಳಾ ಕ್ರಿಕೆಟ್ ತಂಡದ ಕೋಚ್ ಆಗಿ ಯಾರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂದರೆ ಅಮುಲ್ ಮಜುಮ್ದಾರ್. ಮತ್ತು ಪುರುಷರ ಕ್ರಿಕೆಟ್ ತಂಡದ ಕೋಚ್ ಆಗಿ ದ ವಾಲ್ ಅಂತೆ ಫೇಮಸ್ ಆದಂತಹ ವ್ಯಕ್ತಿ ಕನ್ನಡಿಗ ರಾಹುಲ್ ದ್ರಾವಿಡ್ ಅವರು ಮೆನ್ ಕ್ರಿಕೆಟ್ ಟೀಮ್ನ ಕೋಚ್ ಆಗಿದ್ದಾರೆ. ಓಕೆ, ದ ಚೀಫ್ ಸೆಲೆಕ್ಟರ್, ಮುಖ್ಯ ಆಯ್ಕೆದಾರರಾಗಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅಜಿತ್ ಅಗರ್ಕರ್. ಹಾಗೂ ಭಾರತ ದೇಶದ ಪ್ರಸ್ತುತ ಕ್ರಿಕೆಟ್ ಟೀಮ್ನ ಕ್ಯಾಪ್ಟನ್ ಯಾರಂದರೆ ರೋಹಿತ್ ಶರ್ಮಾ, ಮಹಿಳೆಯರಲ್ಲಿ ಹರ್ಪ್ರೀತ್ ಕೌರ್, ನೆನಪಿರಲಿ. ಓಕೆ, ಮತ್ತೆ ಬೇರೆ ಬೇರೆ ಫಾರ್ಮೆಟ್ ಬೇರೆ ಬೇರೆ ಕ್ಯಾಪ್ಟನ್ ಇರ್ತಾರೆ. ಹಾಗಾದರೆ ಹೀಗೆ ಬೇರೆ ಬೇರೆ ಒಂದೊಂದು ಟೂರ್ನಮೆಂಟ್ಗೆ ಒಂದೊಂದು ಕ್ಯಾಪ್ಟನ್ನ ನೇಮಿಸಿ ಕಳಿಸ್ತಾ ಇದ್ದರೆ ಯಾರು ಕ್ಯಾಪ್ಟನ್ ಅಂತ ಕ್ವಶನ್ ಪೇಪರಲ್ಲಿ ಬರುವಂತಹ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಮೈ ಡಿಯರ್ ಫ್ರೆಂಡ್. ಓಕೆ, ನೆಕ್ಸ್ಟ್ 13ನೇಯ ಸಂಸ್ಥೆ, ದ್ಯಾಟ್ ಈಸ್ FSSAI ಅಂದರೆ ಫುಡ್ ಸೆಕ್ಯೂರಿಟಿ, ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ. ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ. ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ. ಓಕೆ, ಈ ಸಂಸ್ಥೆ ಏನು ಮಾಡುತ್ತೆ ಅಂದರೆ ನಾವು ಸೇವಿಸುವಂಥ ಆಹಾರದ ಗುಣಮಟ್ಟವನ್ನು ಚೆಕ್ ಮಾಡುತ್ತೆ. ಈಗ ನೋಡ್ರಿ, ಮೋಸ್ಟ್ ಆಫ್ ದಿ ಪೀಪಲ್ ಪ್ಯಾಕ್ಡ್ ಐಟಮ್ಸ್ ಇರುತ್ತೆ ನೋಡಿ, ಪ್ಯಾಕ್ಡ್ ಐಟಮ್ಸ್ ಮೇಲೆ FSSAIನ ಮಾರ್ಕ್ ಇದ್ದೇ ಇರುತ್ತೆ. ಆ ಮಾರ್ಕ್ ಇದ್ದರೆ ಮಾತ್ರ ಆ ವಸ್ತು ಒಂದು ಉತ್ತಮ ಗುಣಮಟ್ಟವನ್ನು ಹೊಂದಿದೆ ಅಂತ ತಿಳ್ಕೊಬೇಕು. ಆ ವಸ್ತು ಯಾವ ವಸ್ತು ಮೇಲೆ ಈ FSSAIನ ಮಾರ್ಕ್ ಇರಲಿಲ್ಲ ಅಂದರೆ ಆ ವಸ್ತು ಉತ್ತಮ ಗುಣಮಟ್ಟದ ಅಲ್ಲ, ಅಥವಾ ಡೂಪ್ಲಿಕೇಟ್ ಅಥವಾ ಕಲಬೆರಕೆ ಅಂತ ತಿಳ್ಕೊಬೋದು ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಇದರ ಪ್ರಸ್ತುತ ಅಧ್ಯಕ್ಷರು ಯಾರಂತ ಕ್ವಶನ್ ಕೇಳಿದ್ದಾರೆ. ಆಪ್ಷನ್ ಎ ಶ್ರೀ ರಾಜೇಶ್ ಭೂಷಣ್, ಆಪ್ಷನ್ ಬಿ ಸುಧಾಂಶ್ ಪಂತ್, ಆಪ್ಷನ್ ಸಿ ರೀಟಾ ಟಿಯೋಟಿಯಾ, ಆಪ್ಷನ್ ಸಿ PI ಸುವ್ರತನ್. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸುಧಾಂಶ್ ಪಂತ್ ಅವರು ಫುಡ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಅಥಾರಿಟಿ ಆಫ್ ಇಂಡಿಯಾ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾದ ಪ್ರಸ್ತುತ ಅಧ್ಯಕ್ಷರಾಗಿ, ಪ್ರಸ್ತುತ ಚೇರ್ಮನ್ ಆಗಿ ಸುಧಾಂಶ್ ಪಂತ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಓಕೆ, ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾದ ಕನ್ನಡ ವರ್ಷನ್ ಇದು. ಓಕೆ, ಇದರ ಸ್ಥಾಪನೆ 5th ಸೆಪ್ಟೆಂಬರ್ 2008, 2008 ಸೆಪ್ಟೆಂಬರ್ 5ರಂದು ಇದನ್ನು ಸ್ಥಾಪನೆ ಮಾಡ್ತಾರೆ. ಇದರ ಪ್ರಧಾನ ಕಚೇರಿಯಲ್ಲಿದೆ ಅಂದರೆ ನವದೆಹಲಿ. ಇದರ ಪ್ರಸ್ತುತ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಯಾರು ಕೆಲಸ ಮಾಡ್ತಾರೆ ಅಂದರೆ ಗಂಜಿ ಕಮಲಾ ವಿ ರಾವ್ ಅವರು ಪ್ರಸ್ತುತ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಾರೆ. ಓಕೆ, ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುತ್ತೆ ಅಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಮಿನಿಸ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ. ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅಂಡರಲ್ಲಿ ಕೆಲಸ ಮಾಡುವಂತಹ ಒಂದು ಸಂಸ್ಥೆ. ಓಕೆ, ಮತ್ತೆ ನೆಕ್ಸ್ಟ್ ನೋಡ್ರಿ, NASSCOMನ ಪ್ರಸ್ತುತ ಅಧ್ಯಕ್ಷರು ಯಾರು? ಓಕೆ, ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸಾಫ್ಟ್ವೇರ್ ಆ್ಯಂಡ್ ಸರ್ವಿಸ್ ಕಂಪನಿ, ನ್ಯಾಷನಲ್ ಅಸೋಸಿಯೇಷನ್ ಆಫ್ ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸಾಫ್ಟ್ವೇರ್ ಆ್ಯಂಡ್ ಸರ್ವಿಸ್ ಕಂಪನಿ. ಓಕೆ, ಈ ಕಂಪನಿ ಏನು ಕೆಲಸ ಮಾಡುತ್ತೆ ಅಂದರೆ ವಿವಿಧ ಸಂಸ್ಥೆಗಳ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿಕೊಡೋದು ಮತ್ತು ಸಾಫ್ಟ್ವೇರ್ನ ಸರ್ವಿಸ್ ಮಾಡಿಕೊಡುವಂತಹ ಕೆಲಸ ಮಾಡುತ್ತೆ. ಓಕೆ, ಇದರ ಪ್ರಸ್ತುತ ಅಧ್ಯಕ್ಷರು ಯಾರಂತ ಕ್ವಶನ್ ಕೇಳಿದ್ದಾರೆ ಮೈ ಡಿಯರ್ ಫ್ರೆಂಡ್ಸ್.
ಆಪ್ಷನ್ ಎ ರೇಖಾ ಎಂ ಮೆನನ್, ಆಪ್ಷನ್ ಬಿ ಕೃಷ್ಣನ್ ರಾಮಾನುಜಂ, ಆಪ್ಷನ್ ಸಿ ರಿಷಾದ್ ಪ್ರೇಮ್ಜಿ, ಆಪ್ಷನ್ ಡಿ ರಾಜೇಶ್ ನಂಬಿಯಾರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ರಾಜೇಶ್ ನಂಬಿಯಾರ್ ಅವರು ಪ್ರಸ್ತುತ ನ್ಯಾಸ್ಕಾಮ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಓಕೆ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡ್ರಿ. ಸಾಫ್ಟ್ವೇರ್ ಮತ್ತು ಸೇವಾ ಕಂಪನಿಗಳ ರಾಷ್ಟ್ರೀಯ ಸಂಘ, ಇದರ ಸ್ಥಾಪನೆ ಆದದ್ದು 1 ಮಾರ್ಚ್ 1988. 1 ಮಾರ್ಚ್ 1988 ಇದರ ಸ್ಥಾಪನೆ ಆಯಿತು. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಇದರ ಅಧ್ಯಕ್ಷರು ದೇಬಾಂಜಿ ಘೋಷ್. ಸರಿ, ಇದೊಂದು ಅಪ್ಡೇಟ್ ಮಾಡಿಕೊಡ್ರಿ ದಯವಿಟ್ಟು ಪ್ಲೀಸ್. ಇದರ ಪ್ರಸ್ತುತ ಅಧ್ಯಕ್ಷರು ಯಾರಂದರೆ ರಾಜೇಶ್ ನಂಬಿಯಾರ್. ಇದು ಸ್ವಲ್ಪ ಓಲ್ಡ್ ಆಗಿಬಿಟ್ಟಿದೆ. ಓಕೆ, ಇದನ್ನು ಒಂದು ಅಪ್ಡೇಟ್ ಮಾಡಿಕೊಡ್ರಿ. ಓಕೆ, ಇದು ಯಾವುದ ಪ್ರಕಾರ ಸಂಸ್ಥೆ ಅಂದರೆ ಸರ್ಕಾರೇತರ ವ್ಯಾಪಾರ ಸಂಘ, ಅಂದರೆ ಇಟ್ ಈಸ್ ಅ ನಾನ್ ಗೌರ್ಮೆಂಟ್ ಟ್ರೇಡ್ ಅಸೋಸಿಯೇಷನ್. ಓಕೆ, ಈ ನ್ಯಾಸ್ಕಾಮ್ನಲ್ಲಿ ಪ್ರಸ್ತುತವಾಗಿ ಎಷ್ಟು ಜನ ಸದಸ್ಯ ಕಂಪನಿಗಳಿದೆ ಅಂದರೆ 3200ಕ್ಕೂ ಹೆಚ್ಚು. 3,200 ಕಂಪನೀಸ್ ಆರ್ ದಿ ಕ್ಲೈಂಟ್ಸ್ ಅಂಡರ್ ಇನ್ ದಿ ನ್ಯಾಸ್ಕಾಮ್ ಕಂಪನಿ. ಓಕೆ, ಇದರ ಕ್ಷೇತ್ರಗಳು ಯಾವ ಕ್ಷೇತ್ರ ಕೆಲಸ ಮಾಡುತ್ತೆ ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಮಾಹಿತಿ ತಂತ್ರಜ್ಞಾನದಲ್ಲಿ ಕೆಲಸ ಮಾಡುತ್ತೆ. ಇದರ ಜೊತೆಗೆ ವ್ಯಾಪಾರ ಪ್ರಕ್ರಿಯೆ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಕೆಲಸವನ್ನು ಮಾಡಿಕೊಡುತ್ತೆ. ಓಕೆ, ದ ನೆಕ್ಸ್ಟ್ ಸಂಸ್ಥೆ ಯಾವುದಂದರೆ ಇಂಡಸ್ಟ್ರಿಯಲ್ ಫಿನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಪ್ರಸ್ತುತ CEO ಯಾರಂತ ಕೇಳಿದ್ದಾರೆ. ಓಕೆ, IFCI ಫುಲ್ ಫಾರ್ಮ್ ಇಂಡಸ್ಟ್ರಿಯಲ್ ಫಿನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇಂಡಸ್ಟ್ರಿಯಲ್ ಫಿನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಇಂಡಸ್ಟ್ರಿಯಲ್ ಫಿನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಪ್ರಸ್ತುತ CEO ಅಧ್ಯಕ್ಷರಲ್ಲ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಯಾರಂತ ಕೇಳಿದ್ದಾರೆ. ಆಪ್ಷನ್ ಎ ಮನೋಹರ್ ಕುಮಾರ್ ಫರೀದಾ, ಆಪ್ಷನ್ ಬಿ ಹರ್ಜಿತ್ ಸಿಂಗ್, ಆಪ್ಷನ್ ಸಿ MND ಶಂಕರ್ ರಾವ್, ಆಪ್ಷನ್ ಡಿ ಮನೋಜ್ ಮಿತ್ತಲ್. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮನೋಜ್ ಮಿತ್ತಲ್ ಅವರು ಇಂಡಸ್ಟ್ರಿಯಲ್ ಫಿನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಪ್ರಸ್ತುತ CEO ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡ್ತಾ ಹೋದ್ರಿ. ಇಂಡಸ್ಟ್ರಿಯಲ್ ಫಿನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ 1 ಜುಲೈ 1948 ಅಂದರೆ ಸ್ವತಂತ್ರ ಭಾರತದ ನಂತರ ಸ್ಥಾಪನೆಯಾದಂತಹ ಮೊದಲ ಕೈಗಾರಿಕಾ ಹಣಕಾಸಿನ ಸಂಸ್ಥೆ ಯಾವುದಂದರೆ ಇಂಡಸ್ಟ್ರಿಯಲ್ ಫಿನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ನೋಡ್ತೀವಿ. ಇದು ಯಾವ ಸಚಿವಾಲಯದ ಅಂಡರಲ್ಲಿ ಕೆಲಸ ಮಾಡುತ್ತೆ ಅಂದರೆ ಇದು ಸೇಮ್ ಆ್ಯಸ್ ಯೂಶುವಲ್ ಯಾವುದು ಬ್ಯಾಂಕ್ ಇದೆ ಅಥವಾ ಫಿನಾನ್ಸ್ಗೆ ಸಂಬಂಧಪಟ್ಟಂತೆ ಎಲ್ಲ ಸಂಸ್ಥೆಗಳು ಯಾವುದರ ಅಡಿಯಲ್ಲಿ ಕೆಲಸ ಮಾಡ್ತವೆ ಅಂದರೆ ಹಣಕಾಸು ಸಚಿವಾಲಯ, ಫಿನಾನ್ಸ್ ಮಿನಿಸ್ಟ್ರಿಯಲ್ಲಿ ಅಂಡರಲ್ಲಿ ಕೆಲಸ ಮಾಡುತ್ತೆ. ಓಕೆ, ದ ನೆಕ್ಸ್ಟ್ ಒನ್ ಈಸ್ HPCLನ ಪ್ರಸ್ತುತ ಅಧ್ಯಕ್ಷರು ಯಾರು? HPCL ಅಂದರೆ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್. ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್. ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಪ್ರಸ್ತುತ ಅಧ್ಯಕ್ಷರು ಯಾರಂದರೆ ಆಪ್ಷನ್ ಎ ಡಾಕ್ಟರ್ ಪುಷ್ಪಕುಮಾರ್ ಜೋಶಿ, ಆಪ್ಷನ್ ಬಿ ಶ್ರೀಮತಿ ವಿಮಲಾ ಪ್ರಸಾದ್, ಆಪ್ಷನ್ ಸಿ ರಜನೀಶ್ ನಾರಂಗ್, ಆಪ್ಷನ್ ಡಿ ಶ್ರೀ ವಿನೋದ್ ಎಸ್ ಶೆಣೈ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಡಾಕ್ಟರ್ ಪುಷ್ಪಕುಮಾರ್ ಜೋಶಿ ಅವರು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ನ ಪ್ರಸ್ತುತ ಚೇರ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಇದರ ಸಂಬಂಧಪಟ್ಟಂತೆ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಇದು ಸ್ಥಾಪನೆ ಆದದ್ದು 5 ಜುಲೈ 1952. ಸ್ಥಾಪನೆ, ಪ್ರಧಾನ ಕೇಂದ್ರ ಕಚೇರಿ ಮತ್ತು ಪೋಷಕ ಸಂಸ್ಥೆ, ಅಧ್ಯಕ್ಷರು ಯಾರು, CEO ಯಾರು ಮತ್ತು MD ಯಾರಂತ ಎಲ್ಲ ಅಪ್ಡೇಟ್ ಮಾಡ್ಕೊತ ಹೋಗ್ರಿ ಅಂತ. ಸ್ಥಾಪನೆ ಮತ್ತು ಕೇಂದ್ರ ಕಚೇರಿ ಆಲ್ಮೋಸ್ಟ್ ಚೇಂಜ್ ಆಗೋದಿಲ್ಲ. ಸ್ಥಾಪನೆ ಅಂತೂ ಚೇಂಜ್ ಆಗೋ ಸಾಧ್ಯನೇ ಇಲ್ಲ. ಕೇಂದ್ರ ಕಚೇರಿ ಚೇಂಜ್ ಆಗುವಂತಹ ಚಾನ್ಸಸ್ ಇದೆ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಸ್ಥಾಪನೆ ಆದದ್ದು 5 ಜುಲೈ 1952. ಪ್ರಧಾನ ಕಚೇರಿ ಮುಂಬೈಯಲ್ಲಿ ನೋಡ್ತೀವಿ. ಪೋಷಕ ಸಂಸ್ಥೆ ತೈಲ ಮತ್ತು ನೈಸರ್ಗಿಕ ಅನಿಲ ನಿಗಮದ ಅಂಗಸಂಸ್ಥೆ ONGC, ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್
ನ ಅಂಗಸಂಸ್ಥೆಯಾಗಿ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಕೆಲಸ ಮಾಡುತ್ತೆ. ಓಕೆ, ಮುಂದಿನ ಸಂಸ್ಥೆ ಯಾವುದಂದ್ರೆ ONGCಯ ಪ್ರಸ್ತುತ ಅಧ್ಯಕ್ಷರು ಯಾರು? ಓಕೆ, ONGC ಅಂದರೆ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್. ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್. ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್. ಇದರ ಪ್ರಸ್ತುತ ಅಧ್ಯಕ್ಷರು ಯಾರಂತ ಕೇಳಿದ್ದಾರೆ. ಆಪ್ಷನ್ ಎ ಅರುಣ್ ಕುಮಾರ್ ಸಿಂಗ್, ಆಪ್ಷನ್ ಬಿ ಓಂ ಪ್ರಕಾಶ್ ಸಿಂಗ್, ಆಪ್ಷನ್ ಸಿ ರಾಜೇಶ್ ಕುಮಾರ್ ಶ್ರೀವಾತ್ಸವ್, ಆಪ್ಷನ್ ಡಿ ಪಂಕಜ್ ಕುಮಾರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಅರುಣ್ ಕುಮಾರ್ ಸಿಂಗ್ ಅವರು ONGCಯ ಪ್ರಸ್ತುತ ಚೇರ್ಮನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಓಕೆ, ONGC ತೈಲ ಮತ್ತು ನೈಸರ್ಗಿಕ ಅನಿಲ ನಿಗಮ. ಇದು ಸ್ಥಾಪನೆಯಾದದ್ದು 14 ಆಗಸ್ಟ್ 1956. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಓಕೆ, ಮುಂದಿನ ಸಂಸ್ಥೆ ನೋಡುತ್ತಾ ಹೋದನ SBI. ಪ್ರಸ್ತುತ ಅಧ್ಯಕ್ಷರು SBI ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ ಮಾತಾಡಬೇಕಾದ್ರೆ ಇದು ಸಾರ್ವಜನಿಕ ರಂಗದ ಅತಿ ದೊಡ್ಡ ಬ್ಯಾಂಕ್ ಮತ್ತು ಸ್ವಾತಂತ್ರ್ಯಕ್ಕಿಂತ ಮುಂಚೆ ಸ್ಥಾಪನೆ ಆದ ಬ್ಯಾಂಕ್. ಇದು ನೆನಪಿರಲಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಕ್ಕಿಂತ ಮುಂಚೆ ಇದು ಬ್ಯಾಂಕ್ ಎಕ್ಸಿಸ್ಟೆನ್ಸ್ ಇತ್ತು. ಯಾವ ರೀತಿ ಈ ಬ್ಯಾಂಕ್ನ ಹಂತವಾಗಿ ಹೆಸರು ಚೇಂಜ್ ಮಾಡ್ತಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇಟ್ಟರು ಅಂತ ಹೇಳ್ತಾ ಹೋಗ್ತೀನಿ. ಓಕೆ, ಅದಕ್ಕಿಂತ ಮುಂಚೆ ಇದರ ಪ್ರಸ್ತುತ ಅಧ್ಯಕ್ಷರು ಯಾರು ಅಂತ ಕ್ವಶನ್ ಕೇಳಿದ್ದಾರೆ, ನೆನಪಿರಲಿ. ಆಪ್ಷನ್ ಎ ರಜನೀಶ್ ಕುಮಾರ್, ಆಪ್ಷನ್ ಬಿ ಶ್ರೀ CS ಶೆಟ್ಟಿ, ಆಪ್ಷನ್ ಸಿ ಬಿ ವೇಣುಗೋಪಾಲ್, ಆಪ್ಷನ್ ಡಿ ದಿನೇಶ್ ಕುಮಾರ್ ಖಾರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ದಿನೇಶ್ ಕುಮಾರ್ ಖಾರ ಅವರು SBIನ ಪ್ರಸ್ತುತ ಚೇರ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಇದು ನೋಡ್ರಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸಂಪೂರ್ಣ ಮಾಹಿತಿಯಲ್ಲಿ ಇದನ್ನು ನೋಡ್ತಾ ಹೋಗ್ಬೋದು. ಓಕೆ, ಇದರ ಪೂರ್ವವರ್ತಿ ಬ್ಯಾಂಕ್ಗಳು ಯಾವುದಿತ್ತು ಅಂದರೆ ಬ್ಯಾಂಕ್ ಆಫ್ ಕೋಲ್ಕತ್ತಾ, ಇದು 1806ರಲ್ಲಿ ಸ್ಥಾಪನೆಯಾಯಿತು. ಬ್ಯಾಂಕ್ ಆಫ್ ಬಾಂಬೆ, ಇದು 1840ರಲ್ಲಿ ಸ್ಥಾಪನೆಯಾಯಿತು. ನೆಕ್ಸ್ಟ್ ಬ್ಯಾಂಕ್ ಆಫ್ ಮದ್ರಾಸ್, ಇದು 1843ರಲ್ಲಿ ಸ್ಥಾಪನೆಯಾಯಿತು. ನೆಕ್ಸ್ಟ್ ಇವು ಮೂರು ಬ್ಯಾಂಕು ಯಾವುದು, ಬ್ಯಾಂಕ್ ಆಫ್ ಕೋಲ್ಕತ್ತಾ, ಬ್ಯಾಂಕ್ ಆಫ್ ಬಾಂಬೆ ಮತ್ತು ಬ್ಯಾಂಕ್ ಆಫ್ ಮದ್ರಾಸ್. ಈ ಮೂರು ಬ್ಯಾಂಕನ್ನು ಮರ್ಜ್ ಮಾಡಿ 1921ರಲ್ಲಿ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನಾಮಕರಣ ಮಾಡಿದರು. ಟ್ರೈ ಟು ಅಂಡರ್ಸ್ಟ್ಯಾಂಡಿಂಗ್ ಮೈ ಡಿಯರ್ ಫ್ರೆಂಡ್. ಏನು, ಬ್ಯಾಂಕ್ ಆಫ್ ಕೋಲ್ಕತ್ತಾ, ಬ್ಯಾಂಕ್ ಆಫ್ ಬಾಂಬೆ, ಬ್ಯಾಂಕ್ ಆಫ್ ಮದ್ರಾಸ್, ಇವು ಮೂರು ಬ್ಯಾಂಕನ್ನು ಮರ್ಜ್ ಮಾಡಿ 1921ರಲ್ಲಿ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನಾಮಕರಣ ಮಾಡಿದರು. ನೆಕ್ಸ್ಟ್ ಈ ಬ್ಯಾಂಕ್ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ 1921ರಿಂದ 1955ರವರೆಗೆ ಕಾರ್ಯನಿರ್ವಹಿಸುತ್ತೆ. ಮುಂದೆ 1955ರಲ್ಲಿ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾದ ಮರುನಾಮಕರಣ ಮಾಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಜಾರಿಗೆ ತರ್ತಾರೆ. ಆದ್ಯ ದಿನ ಅಂದರೆ 1 ಜುಲೈ 1955ಯಲ್ಲಿ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾದ ರಿಪ್ಲೇಸ್ ಮಾಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜಾರಿಗೆ ಬರುತ್ತೆ. ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ಮುಂಬೈ. ಇದರ ಮುಖ್ಯ ಹಣಕಾಸು ಅಧಿಕಾರಿ CFO ಚೀಫ್ ಫಿನಾನ್ಷಿಯಲ್ ಆಫೀಸರ್ ಯಾರಂದರೆ ಕಾಮೇಶ್ವರ ರಾವ್ ಕೊಂಡವಂತಿಯವರು ಪ್ರಸ್ತುತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಚೀಫ್ ಫಿನಾನ್ಸ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದೆ. ಓಕೆ, ಇದು ಭಾರತದಲ್ಲಿ ಅದರ ಸ್ಥಳಗಳು, ಶಾಖೆಗಳು ಎಷ್ಟೇನು? ದ ಲೊಕೇಶನ್ ಆಫ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ದ ಪ್ರೆಸೆಂಟ್ ಈಸ್ 22,219 ಶಾಖೆಗಳು, ಬ್ರಾಂಚ್ಗಳು. ಎಷ್ಟು? 22,219 ಬ್ರಾಂಚ್ಗಳನ್ನು ಭಾರತದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೊಂದಿದೆ. ಇದು ಭಾರತದಲ್ಲಿ ಅತಿ ಹೆಚ್ಚು ATMಗಳನ್ನು ಇನ್ಸ್ಟಾಲ್ ಮಾಡಿದಂತಹ ಬ್ಯಾಂಕ್ ಯಾವುದು? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಎಷ್ಟು? 62,617. ಇದು 2023ರ ಡೇಟಾ, ನೆನಪಿಲ್ಲ ಮೈ ಡಿಯರ್ ಫ್ರೆಂಡ್ಸ್, ವಿಕಿಪೀಡಿಯಾದಿಂದ ತಗೊಂಡಿದ್ದ ಡೇಟಾ ಇದು. ಓಕೆ, ಇದು ಅಂತಾರಾಷ್ಟ್ರೀಯವಾಗಿ 31 ದೇಶಗಳಲ್ಲಿ 229 ಬ್ರಾಂಚನ್ನು ಹೊಂದಿದಂತಹ ಬ್ಯಾಂಕ್. ಹಾಗಾದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾವು ಭಾರತವನ್ನು ಬಿಟ್ಟು ಅತಿ ಹೆಚ್ಚು ಬ್ರಾಂಚ್ಗಳನ್ನು ಹೊಂದಿದಂತಹ ಬ್ಯಾಂಕ್ ಎಲ್ಲ ಬ್ಯಾಂಕುಗಳಲ್ಲಿ. ಓಕೆ, ನೆಕ್ಸ್ಟ್ ಸಂಸ್ಥೆ ಪ್ರಸ್ತುತ CBI, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಸೆಂಟ್ರಲ್ ಬ್ಯೂರೋ ಆಫ್
ಇನ್ವೆಸ್ಟಿಗೇಷನ್, ಕೇಂದ್ರ ತನಿಖಾ ದಳ. ಇನ್ವೆಸ್ಟಿಗೇಷನ್, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಕೇಂದ್ರ ತನಿಖಾ ಸಂಸ್ಥೆ. ಓಕೆ, ಆಪ್ಷನ್ಸ್ ಇನ್ನು ಸಿ ಬಿ ಐನ ಮಹಾನಿರ್ದೇಶಕರು, ದ ಡೈರೆಕ್ಟರ್ ಯಾರು ಅಂತ ಕೇಳಿದರೆ ಕ್ವಶನ್. ಆಪ್ಷನ್ ಎ ಪ್ರವೀಣ್ ಸಿನ್ಹಾ, ಪ್ರವೀಣ್ ಸೂದ್, ಸುಬೋಧ್ ಕುಮಾರ್ ಜೈಸ್ವಾಲ್, ರಿಷಿ ಕುಮಾರ್ ಶುಕ್ಲಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಪ್ರವೀಣ್ ಸೂದ್ ಅವರು ಸಿ ಬಿ ಐನ ಪ್ರಸ್ತುತ ಮಹಾನಿರ್ದೇಶಕರಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಓಕೆ ನೋಡಿರಿ, ಕೇಂದ್ರೀಯ ತನಿಖಾ ದಳ ಇದು ಸ್ಥಾಪನೆ ಆದದ್ದು 1 ಏಪ್ರಿಲ್ 1963ಯಲ್ಲಿ. 1963 ಏಪ್ರಿಲ್ 1ನೇ ತಾರೀಖದಂದು CBI ಸ್ಥಾಪನೆ ಆಗುತ್ತೆ. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಇದರ ಧ್ಯೇಯವಾಕ್ಯ ಕೈಗಾರಿಕೆ, ನಿಷ್ಪಕ್ಷಪಾತ ಮತ್ತು ಸಮಗ್ರತೆ. ಓಕೆ, ಕೈಗಾರಿಕೆ, ನಿಷ್ಪಕ್ಷಪಾತ ಮತ್ತು ಸಮಗ್ರತೆ CBIನ ಟ್ಯಾಗ್ಲೈನ್. ಓಕೆ, ಇದರ ಪೋಷಕ ಇಲಾಖೆ ಯಾವುದಂದರೆ ಪೆನ್ಷನ್ ಆ್ಯಂಡ್ ಪಬ್ಲಿಕ್ ಸಿಬ್ಬಂದಿ ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಮತ್ತು ಪಿಂಚಣಿಗಳ ಸಚಿವಾಲಯ. ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿಗಳ ಸಚಿವಾಲಯದ ಅಡಿಯಲ್ಲಿ CBI ಕೆಲಸ ಮಾಡುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ನೋಡ್ರಿ, CBFCಯ ಪ್ರಸ್ತುತ ಅಧ್ಯಕ್ಷರು. CBFC ಅಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಟ್. ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಟ್. ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಟ್. ಓಕೆ, ಈ ಏನು ಕೆಲಸ ಮಾಡುತ್ತೆ ಅಂದರೆ ನಮ್ಮ ಭಾರತೀಯ ಸಿನಿಮಾಕ್ಕೆ ಒಂದು ಸರ್ಟಿಫಿಕೇಟ್ ಕೊಡುತ್ತೆ. ನೋಡಿರಿ, ನೀವು ನೋಡಿರ್ಬೋದು, UARA ಈ ರೀತಿ ಸರ್ಟಿಫಿಕೇಟ್ ಕೊಡುತ್ತಲ್ಲ. ದಿಸ್ ಇಂಡಿಕೇಟ್ಸ್, UA ಅಂದರೆ ಒಂದು ಫುಲ್ ಫ್ಯಾಮಿಲಿ ಕೂತು ನೋಡುವಂತಹ ಸಿನಿಮಾ ಅಂತ, ಎ ಅಂದರೆ ಇದು ಫ್ಯಾಮಿಲಿ ಕೂತು ನೋಡುವಂತಹ ಸಿನಿಮಾ ಅಲ್ಲ ಅಂತ, ಆದರೆ ವಾಲ್ಗರ್ ಸಿನಿಮಾ ಅಂತ ಅಂದರ್ಥ. ಇವೆಲ್ಲದಕ್ಕೂ ಸರ್ಟಿಫಿಕೇಟ್ ಕೊಡುವಂತಹ ಸಂಸ್ಥೆ CBFC. ಓಕೆ, ಇದರ ಅಧ್ಯಕ್ಷರು ಯಾರಂತ ಕೇಳಿದ್ದಾರೆ. ಪ್ರಸ್ತುತ ಅಧ್ಯಕ್ಷರು ಯಾರಂದರೆ ಆಪ್ಷನ್ ಎ ಅನುಪಮ್ ಖೇರ್, ಆಪ್ಷನ್ ಬಿ R ಮಾಧವನ್, ಆಪ್ಷನ್ ಸಿ ಪ್ರಸೂನ್ ಜೋಶಿ, ಆಪ್ಷನ್ ಡಿ ಅಮಿತಾಬ್ ಬಚ್ಚನ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಸೂನ್ ಜೋಶಿ ಅವರು ಪ್ರಸ್ತುತ CBFCನ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನೋಡ್ರಿ, ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್, ಕೇಂದ್ರ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿ. ಇದು ಸ್ಥಾಪನೆಯಾದದ್ದು 15 ಜನವರಿ 1955, 15th January 1951. ಇದರ ಹೆಡ್ ಕ್ವಾರ್ಟರ್ ಮುಂಬೈಯಲ್ಲಿದೆ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಂದರೆ CEO ಯಾರಂದರೆ ಸ್ಮಿತಾ ವತ್ಸ ಶರ್ಮಾ. ಇದರ ಪೋಷಕ ಸಂಸ್ಥೆ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ, ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟ್ ಮಿನಿಸ್ಟ್ರಿ. ಓಕೆ, ಇದು ಫಾರ್ಮಲಿ ಕಾಲ್ಡ್, ಇದು ಮೊದಲು ಏನಂತ ಕರೀತಿದ್ದು ಅಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸೆನ್ಸರ್ ಅಂತ 1952ರಿಂದ 1983ರವರೆಗೆ ಇದನ್ನು ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸೆನ್ಸರ್ ಅಂತ ಕರಿತಿದ್ರು. ಈಗ ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಟ್ ಅಂತ ಕರೀತಾ ಇದ್ದಾರೆ. ಓಕೆ, ಮುಂದಿನ ಸಂಸ್ಥೆ BSNL, ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್. ಭಾರತ್ ಸಂಚಾರ್ ನಿಗಮ ಲಿಮಿಟೆಡ್. ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್. ಓಕೆ, ಆಪ್ಷನ್ ಎ ಪ್ರವೀಣ್ ಕುಮಾರ್ ಪುರಾವಾರ್, ಆಪ್ಷನ್ ಬಿ ಆನಂದ್ ಕುಮಾರ್, ಆಪ್ಷನ್ ಸಿ ಓಂ ಪ್ರಕಾಶ್ ಸಿಂಗ್, ಆಪ್ಷನ್ ಡಿ ಪರಮೇಶ್ವರನ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಪ್ರವೀಣ್ ಕುಮಾರ್ ಪುರಾವಾರ್ ಅವರು ಪ್ರಸ್ತುತ BSNLನ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ತುಂಬ ಇಂಪಾರ್ಟೆಂಟ್. ಯಾಕೆ CEO ಅನ್ನು ತೊಗೊಂಡಿದ್ದೀನಿ ಅಂದರೆ, ನಮ್ಮ ಜೀವನದಲ್ಲಿ ನಾವು ಗೌರ್ಮೆಂಟ್ ಜಾಬ್ ತಗೊಳ್ಳಿಲ್ಲ ಅಂದ್ರೂ ಕೂಡ ಇಂಥ ದೊಡ್ಡ ಸಂಸ್ಥೆಗಳ, ರಾಷ್ಟ್ರೀಯ ಸಂಸ್ಥೆಗಳ CEO ಅಥವಾ MD ಅಥವಾ ಕಾರ್ಯದರ್ಶಿ ಏನಾದರೂ ಆದರೂ ಕೂಡ ನಮ್ಮ ಜೀವನ ಸ್ವಾರ್ಥ ಆಗತ್ತೆ. ಅಂದರೆ ಯಾವುದೇ ರೀತಿಯ ಹಣಕಾಸಿನ ತೊಂದರೆಗಳು ಬರೋದಿಲ್ಲ. ಅಂದರೆ ಗುಡ್ ಪೇಮೆಂಟ್, IAS KAS ಆಫೀಸರ್ ರೇಂಜ್ಗೆ ಎಷ್ಟು ಪೇಮೆಂಟ್ ಇರುತ್ತೆ ಅಷ್ಟು ಪೇಮೆಂಟ್ ಇರುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಆದ ಕಾರಣ ನಮ್ಮ ಜೀವನದಲ್ಲಿ ನಾವು ಏನೂ ಆಗಲಿಲ್ಲ ಅಂದರೆ ಇಷ್ಟಾದರೂ ಆಗೋಣ. ಗೌರ್ಮೆಂಟ್ ಜಾಬ್ ಫಸ್ಟ್ ಟಾರ್ಗೆಟ್. ಇಫ್ ಇಟ್ ಇಸ್ ನಾಟ್ ಪಾಸಿಬಲ್, ವಿ ಕ್ಯಾನ್ ಟರ್ನ್ ಓವರ್ ದೇರ್. ಇಂಥ ಕಂಪನಿಗಳು, ರಾಷ್ಟ್ರೀಯ ಸಂಸ್ಥೆಗಳು ಯಾವ್ದು ಬೇಕಾದಿರಲಿ, ಅದು ಯಾವುದಕ್ಕಿಂತ ಕಡಿಮೆ ಅಲ್ಲ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ನೆನಪಿರಲಿ.
ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ನ ಪ್ರಸ್ತುತ ಅಧ್ಯಕ್ಷರು ಪ್ರವೀಣ್ ಕುಮಾರ್ ಪುರವಾಲಾ. ಓಕೆ, ಇದು ಸ್ಥಾಪನೆಯಾದದ್ದು 15 ಸೆಪ್ಟೆಂಬರ್ 2000ರಲ್ಲಿ. ಇದರ ಕೇಂದ್ರ ಕಚೇರಿ ನವದೆಹಲಿ. ಇದರ ಮಾಲಕರು ಯಾರಂದರೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಆ್ಯಂಡ್ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್, ಗೌರ್ಮೆಂಟ್ ಆಫ್ ಇಂಡಿಯಾ. ಡಿಪಾರ್ಟ್ಮೆಂಟ್ ಆಫ್ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್, ಟೆಲಿಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ ಮತ್ತು ಮಿನಿಸ್ಟ್ರಿ ಕಮ್ಯುನಿಕೇಷನ್ ಸಂವಹನ ಸಚಿವಾಲಯದಲ್ಲಿ ಅಡಿಯಲ್ಲಿ ಕೆಲಸ ಮಾಡುತ್ತೆ, ಗೌರ್ಮೆಂಟ್ ಆಫ್ ಇಂಡಿಯಾ ಇದು. ಓಕೆ, ನೆಕ್ಸ್ಟ್ ನೋಡ್ರಿ, LIC ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಪ್ರಸ್ತುತ ಅಧ್ಯಕ್ಷರು ಯಾರು? ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್, ಲೈಫ್ ಇನ್ಶೂರೆನ್ಸ್ ಜೀವ ವಿಮಾ ನಿಗಮ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ಸ್. ಆಪ್ಷನ್ ಎ ಸಿದ್ಧಾರ್ಥ ಮೊಹಂತಿ, ಆಪ್ಷನ್ ಬಿ ಶ್ರೀ ಸತೀಶ್ ಕೆ ಮರಾಠೆ, ಆಪ್ಷನ್ ಸಿ ಶ್ರೀಮತಿ ಸೀಮಾ ರೈ ಬೋಯಾನ್, ಆಪ್ಷನ್ ಡಿ ದಕ್ಷಿತಾ ದಾಸ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಂದರೆ ಆಪ್ಷನ್ ಎ ಸಿದ್ಧಾರ್ಥ ಮೊಹಂತಿ ಅವರು LICನ ಪ್ರಸ್ತುತ ಅಧ್ಯಕ್ಷರಾಗಿ ಪ್ರೆಸಿಡೆಂಟ್ ಚೇರ್ಮನ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ 1 ಸೆಪ್ಟೆಂಬರ್ 1956 ಭಾರತೀಯ ಜೀವ ವಿಮಾ ನಿಗಮ ಸ್ಥಾಪನೆ ಆಗುತ್ತೆ. ಓಕೆ, ಇದರ ವ್ಯವಸ್ಥಾಪಕ ನಿರ್ದೇಶಕರಾಗಿ MD ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ 3 ಜನ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಪ್ರಸ್ತುತವಾಗಿ. ಅವ್ರು ಯಾರಂದರೆ R ದೊರೆಸ್ವಾಮಿ, M ಜಗನ್ನಾಥ್, ಥರ್ಡ್ ಒನ್ ತಬ್ಲೇಶ್ ಪಾಂಡೆ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿವರೆಗೂ ನನ್ನ 2 ಪಾರ್ಟಲ್ಲಿ ಪ್ರಮುಖ ರಾಷ್ಟ್ರೀಯ ಸಂಸ್ಥೆಗಳ ಬಗ್ಗೆ ಡಿಟೇಲ್ ಆಗಿ ಹೇಳಿದ್ದೀನಿ ಮೈ ಡಿಯರ್ ಫ್ರೆಂಡ್ಸ್. ಯಾರು ನೋಡಿಲ್ಲ ಫಸ್ಟ್ ಪಾರ್ಟ್ ನೋಡ್ರಿ. ಯಾರಿಗೆ ಈ ನನ್ನ ಪ್ರಯತ್ನ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಅಂತ ಹೇಳುತ್ತಾ, ಯಾರು ಈವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೂ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳುತ್ತಾ, ಇಲ್ಲಿವರೆಗೂ ಈ ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.